ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಇದೆ. ಸೊ ಅದೇನಂತ ಹೇಳಿದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಯಾರ್ಯಾರು ಹಣನ ಪಡಿತಾ ಇದ್ದಾರೋ ಅಂಥವರಲ್ಲಿ 2,12,000 ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಹೊರಗಿಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದನೇ ಹೊರಗಿಡ್ತಾ ಇದ್ದಾರೆ. ಇನ್ನು ಮುಂದೆ ಅವರಿಗೆ ಹಣ ಸಿಗೋದಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಯಾವುದೇ ರೀತಿಯಾದಂಥ 2,000 ರೂಪಾಯಿ ಹಣ ಇನ್ನು ಮುಂದೆ ಅವರಿಗೆ ಸಿಗೋದಿಲ್ಲ. ಸೊ ಇದನ್ನು ಏನಕ್ಕೋಸ್ಕರ ಈಗಾಗಲೇ ಹೊರಗಿಡ್ತಾ ಇರೋದು, ಇಂಥವ್ರನ್ನ ಹುಡುಕಿ ಏನಕ್ಕೋಸ್ಕರ ಹೊರಗಿಟ್ಟಿದ್ದಾರೆ? ಸೊ 2,12,000 ಜನ ಮಾಡಿರೋ ತಪ್ಪಾದರೂ ಏನು? ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೇ ನಿಮಗೆ ಅರ್ಥ ಆಗುವಂಥದ್ದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ 1,20,00,000ಕ್ಕಿಂತ ಹೆಚ್ಚು ಜನರು ಈ ಒಂದು 2,000 ರೂಪಾಯಿ ಹಣನ ಪಡ್ಕೊಳ್ತಾನೆ ಇದ್ದೀರಾ. ಪ್ರತಿ ತಿಂಗಳು 2,500 ಕೋಟಿಗಿಂತ ಹೆಚ್ಚು ಹಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಗಂತಲೇ ಎತ್ತಿಡಬೇಕಾಗತ್ತೆ ಸರ್ಕಾರ. ಹೌದು, 2,500 ಕೋಟಿಯಷ್ಟು ಹಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ತಿಂಗಳಿಗೆ ಜಮಾ ಮಾಡೋದಕ್ಕೆ ಹಣ ಸಾಕಾಗೋದೇ ಇಲ್ಲ. ಅಷ್ಟು ಹಣನೂ ಕೂಡ ಸಾಕಾಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಹಣನೇ ಬೇಕಾಗತ್ತೆ. ಆದರೆ ಈಗಾಗಲೇ 2,12,000 ಮಹಿಳೆಯ ಕುಟುಂಬದವರನ್ನು ಹುಡುಕಿ ಇದರಿಂದ ತೆಗೆದಿದ್ದಾರೆ. ಸೊ ಈ ಒಂದು ತಪ್ಪನ್ನು ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಇವರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದನೇ ಹೊರಗಿಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಹಣ ಸಿಗೋದಿಲ್ಲ. ಸೊ ನೀವು ಕೂಡ ಈ ಒಂದು ತಪ್ಪನ್ನು ಮಾಡಿದರೆ ಈಗಲೇ ಸರಿ ಮಾಡಿಕೊಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರೋದು ಸ್ಟಾಪ್ ಆಗುತ್ತೆ. ಈಗಾಗಲೇ ಈ ರೀತಿಯಾಗಿ ಏನು ಲೀಸ್ಟಲ್ಲಿ ಸೇರ್ಕೊಂಡಿದ್ದಾರೋ ಅದೇ ರೀತಿಯಾಗಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಸೇರ್ಕೊಳ್ಬೋದು. ಹಾಗಿದ್ದರೆ 2,12,000 ಮಹಿಳೆಯರು ಮಾಡಿರುವ ತಪ್ಪಾದರೂ ಏನು ಅಂತ ನೀವು ಕೇಳೋದಾದರೆ, ಈಗಾಗಲೇ ಇನ್ಕಮ್ ಟ್ಯಾಕ್ಸು ಜೊತೆಗೆ GST ಇದೆರಡನ್ನೂ ಕೂಡ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಸರ್ಕಾರಕ್ಕೆ. 1,08,000 ಮಹಿಳೆಯರ ಕುಟುಂಬದವರು ಈ ಒಂದು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ. ಹೌದು ಸ್ನೇಹಿತರೆ, 1,08,000 ಕುಟುಂಬಗಳು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ. ಜೊತೆಗೆ 1,04,000 ಕುಟುಂಬದವರು GSTನ ಪೇ ಮಾಡ್ತಾ ಇದ್ದಾರೆ. 1,04,000 ಕುಟುಂಬದವರು GSTನ ಪೇ ಮಾಡ್ತಾ ಇದ್ದಾರೆ. ಈಗಾಗಲೇ GST ಅಥವಾ ಇನ್ಕಮ್ ಟ್ಯಾಕ್ಸ್ ಎರಡನ್ನ ಕೂಡ ಪೇ ಮಾಡ್ತಾ ಇರೋರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬಾರ್ದು ಅಂತೇಳ್ಬಿಟ್ಟು ಈಗಾಗಲೇ ಸ್ವತಃ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಸಾಕಷ್ಟು ಜನರು ಇದ್ರ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗೋದೇ ಇಲ್ಲ ಅಂತೇಳ್ಬಿಟ್ಟು ಈ ರೀತಿಯಾಗಿ ಅರ್ಜಿನ ಸಲ್ಲಿಸಿದ್ದಾರೆ. ಕಳೆದಾರಿಯಲ್ಲಿ ಅರ್ಜಿನ ಸಲ್ಲಿಸಿದ್ದಾರೆ. ಗೊತ್ತಾದ ತಕ್ಷಣ ನೋಡ್ಕೊಳ್ಳೋಣ ಬಿಡು, ಅಲ್ಲಿ ತನಕ ಬಂದಷ್ಟು ದಿನ ಹಣ ಬರಲಿ ಅಂತೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡ್ಕೊಳ್ತಾ ಇದ್ದೀರಾ. ಈಗಾಗಲೇ ಸರ್ಕಾರದ ಕಡೆಯಿಂದ 42,000 ರೂಪಾಯಿ ಒಬ್ಬರಿಗೆ ಹಣ ಜಮಾ ಆಗಿದೆ. ಸೊ ಅದರಲ್ಲೂ ಕೂಡ ಇದಿಷ್ಟು ಜನರು ಸೇರ್ಕೊಂಡಿದ್ದಾರೆ. 2 ಲಕ್ಷ ಚಿಲ್ಲರೆಯಷ್ಟು ಸೇರ್ಕೊಂಡಿದ್ದಾರೆ. ಇನ್ನುಳಿದಂಥ ಜನಗಳಿಗೂ ಕೂಡ ಹುಡುಕ್ತಾ ಇದ್ದಾರೆ. ಸೊ ಇನ್ನುಳಿದಂಥ ಫಲಾನುಭವಿಗಳು ಯಾರ್ಯಾರು ಇದ್ದಾರೋ ಈ ಒಂದು GST ಹಾಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಅಂತೇಳ್ಬಿಟ್ಟು ಹುಡುಕ್ತಾ ಇದ್ದಾರೆ. ಆದರೆ ಇವರು ಹೇಗೆ ಸಿಕ್ಕಬಿದ್ರು ಅಂತೇಳ್ಬಿಟ್ಟು ನಿಮಗೆ ಈಗಾಗಲೇ ಕ್ವಶನ್ ಇರುತ್ತೆ. ಇಷ್ಟು ದಿನಗಳ ಕಾಲ ಇವ್ರು ಎಲ್ಲಿ ಹೋಗಿದ್ರು, ಈಗ ಸಡನ್ನಾಗಿ 21-22ನೇ ಕಂತಿನಲ್ಲಿ ಮಾತ್ರ ಹೇಗೆ ಸಿಕ್ಕಬಿದ್ರು ಅಂತೇಳ್ಬಿಟ್ಟು ನಿಮಗೆ ಡೌಟ್ ಇರುತ್ತೆ. ಸ್ನೇಹಿತರೆ, ಕುಟುಂಬ ಅನ್ನೋ ಆ್ಯಪ್ ಇದೆ. ಸೊ ಈ ಒಂದು ಕುಟುಂಬ ಅನ್ನೋ ಆ್ಯಪಲ್ಲಿ ಇವರ ಡೇಟಾವನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಅಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಸ್ನೇಹಿತರೆ, ಕುಟುಂಬ ಅನ್ನೋ ಆ್ಯಪ್ ಇದೆ, ಅದರಲ್ಲಿ ಇವರ ಡೇಟಾವನ್ನು ಎಲ್ಲದನ್ನು ಕೂಡ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಜೊತೆಗೆ ಅಪ್ಡೇಟ್ ಕೂಡ ಮಾಡಿದ್ದಾರೆ, ಅಪ್ಲೋಡ್ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲ ಮಾಡಿರೋದ್ರಿಂದನೇ ಈಗ ಇವರೆಲ್ಲರೂ ಕೂಡ ಸಿಕ್ಕಾಬಿದ್ದಿದ್ದಾರೆ. ಸೊ ಈಗ ಸರ್ಕಾರಕ್ಕೆ ಗೊತ್ತಾಗಿದೆ, ಇಂತಿಷ್ಟು ಜನಗಳು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಫೇಕ್ ದಾರಿಯಲ್ಲಿ ಸಲ್ಲಿಸಿದರೆ ಅರ್ಜಿನ.
ಸೊ ನಮಗೆ ಇನ್ನೂ ಕೂಡ ಕಂಡುಹಿಡಿಯೋದಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಟೆನ್ಷನ್ ಮಾಡಿಕೊಂಡೇ ಹುಡುಕ್ತಾ ಇತ್ತು ಇಷ್ಟು ದಿನಗಳ ಕಾಲ. ಆದರೆ ಈಗ ಸಿಕ್ಕೊಂಡು ಬಿದ್ದಿದ್ದಾರೆ. GST ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಎರಡೂ ಕೂಡ ಪೇ ಮಾಡ್ತಾ ಇರೋರು ಈಗ ಸಿಕ್ಕಿಬಿದ್ದಿದ್ದಾರೆ. ಸೊ ಇಂಥವರಲ್ಲಿ ಈಗ 2,12,000 ಜನಗಳನ್ನು ಹೊರಗಿಡ್ತಾ ಇದ್ದಾರೆ. ಅಂದರೆ 2,12,000 ಕುಟುಂಬದವರನ್ನೇ ಹೊರಗಿಡ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ. ನೀವು ಕೂಡ ಮುಂದಿನ ದಿನಗಳಲ್ಲಿ ಸಿಕ್ಕೊಂಡು ಬೀಳ್ಬೋದು. ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಯಾರ್ಯಾರು ಅರ್ಹರಾಗಿದ್ದೀರೋ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಸೊ ಯಾರ್ಯಾರು ಅನರ್ಹರು ಇದ್ದಾರೋ ಈ ರೀತಿಯಾಗಿ GST ಅಥವಾ ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇರೋರಾಗಿರ್ಬೋದು, ಸೊ ಅಂಥವರು ಮಾತ್ರ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಸೊ ನೀವು ಕೂಡ ಕುಟುಂಬ ಅನ್ನೋ ಆ್ಯಪಲ್ಲಿ ಏನಾದರೂ ರಿಜಿಸ್ಟರ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವೇನಾದರೂ GST ಅಥವಾ ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಸಿಕ್ಕೊಂಡು ಬೀಳ್ಬೋದು ಮುಂದಿನ ದಿನಗಳಲ್ಲಿ. ಆದಷ್ಟು ಜನರು ಎಚ್ಚರಿಕೆಯಿಂದ ಇರಿ. ಅದರ ಜೊತೆಗೇ ಇನ್ಕಮ್ ಟ್ಯಾಕ್ಸು ಅಥವಾ GST ಪೇ ಮಾಡ್ತಾ ಇದ್ದವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಕಳೆದ ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ. ಆದರೆ ಸಾಕಷ್ಟು ಜನರು ಅದನ್ನ ನೆಗ್ಲೆಕ್ಟ್ ಮಾಡಿ ಅರ್ಜಿನ ಸಲ್ಲಿಸಿದ್ದಾರೆ. ಸೊ ಅಂಥವರೆಲ್ಲರೂ ಕೂಡ ಈಗ ಸಿಕ್ಕಬೀಳ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರ್ಯಾರು ಅನರ್ಹರು ಅವರು ಹೋದರೆ ಓಕೆ, ಯಾರ್ಯಾರು ಅರ್ಹರೋ ಅವರು ಕೂಡ ಈ ಒಂದು ಲೀಸ್ಟಲ್ಲಿ ಸೇರ್ಪಡೆ ಆದರೆ ಸಾಕಷ್ಟು ಗಲಾಟೆಗಳು ಆಗುವ ಚಾನ್ಸಸ್ ಕೂಡ ಇರುತ್ತೆ. ಎಷ್ಟೋ ಜನರು ಅರ್ಹರು ಕೂಡ ಈ ಒಂದು BPL ರೇಷನ್ ಕಾರ್ಡಿಂದ ಹೊರಗೆ ಹೋಗೋದಾಗಿರ್ಬೋದು, ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಡೇಟಾದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿ ಸಾಕಷ್ಟು ಜನರನ್ನ ಈ ರೀತಿಯಾಗಿ ಹೊರಗಿಡ್ತಾ ಇದ್ದಾರೆ. ಸೊ ಅಂಥವರು ಕೂಡ ಕಡು ಬಡವರು ಕೂಡ ಆಗಿರ್ತಾರೆ. GST ಕಟ್ಟೋದಲ್ಲ, ಒಂದು ಹೊತ್ತಿನ ಊಟಕ್ಕೂ ಕೂಡ ಸಾಕಷ್ಟು ಕಷ್ಟಗಳಿರುತ್ತೆ. ಎಷ್ಟೋ ಜನರು ಕೂಲಿ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅಂಥವ್ರನ್ನೂ ಕೂಡ ಈ ಒಂದು ಲೀಸ್ಟಲ್ಲಿ ಸೇರ್ಪಡೆ ಆಗಿರೋದು ಕೂಡ ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ದೀವಿ. BPL ರೇಷನ್ ಕಾರ್ಡ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. GST ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಕಾರ್ ಇದೆ ಅವ್ರ ಮನೇಲಿ ಅಂತ ಹೇಳ್ಬಿಟ್ಟು ಕೂಡ ಎಷ್ಟೋ ಜನರದ್ದು BPL ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ರು. ಸೊ ಅವರೆಲ್ಲರೂ ಕೂಡ ಮತ್ತೆ ಆಹಾರ ಇಲಾಖೆಗೆ ಲೆಟ್ರನ್ನ ಕೊಟ್ಟು, ಇಲ್ಲ ನಮ್ಮ ಹತ್ರ ಯಾವುದೇ ರೀತಿಯಾದಂಥ GSTನೂ ಕಟ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸು ಕಟ್ತಾ ಇಲ್ಲ, ಹಾಗೆಯೇ ನಮ್ಮ ಹತ್ರ ಕಾರು ಕೂಡ ಇಲ್ಲ, ವೈಟ್ ಬೋರ್ಡ್ ಕಾರು ಕೂಡ ಇಲ್ಲ ಅಂತೇಳ್ಬಿಟ್ಟು ಮತ್ತೆ ಅದನ್ನ ಹಿಂಪಡೆದಿದ್ದಾರೆ ರೇಷನ್ ಕಾರ್ಡ್ನ. ಆದರೆ ಈಗ ಮತ್ತೆ ಅದೇ ರೀತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾರು ಅರ್ಹರೋ ಅವರಿಗೆ ಈ ಒಂದು ಯೋಜನೆಯಿಂದ ವಂಚಿತರಾಗಬಾರದು, ಅಂಥವರಿಗೆ ಈ ಒಂದು ಯೋಜನೆಯಿಂದ ಅನುಕೂಲ ಆಗಲೇಬೇಕು ಅಂತೇಳ್ಬಿಟ್ಟು ನಮ್ಮ ಒಂದು ಚಾನಲ್ ಕಡೆಯಿಂದ ಕೂಡ ಮನವಿ ಮಾಡ್ತೀವಿ. ಸೊ ಅಂಥವರನ್ನು ಯಾವುದೇ ಕಾರಣಕ್ಕೂ ಹೊರಗಿಡಬೇಡಿ. ಅಂಥವರಿಗೆ ಅವಶ್ಯಕತೆ ಇರುತ್ತೆ, ದುಡ್ಡಿನ ಅವಶ್ಯಕತೆ ಇರುತ್ತೆ. ಯಾರು ಅರ್ಹರೋ ಅವರಿಗೆ ಹಣ ಕೊಡಿ, ಯಾರು ಅನರ್ಹರೋ ಅವರನ್ನು ಪಟ್ಟಿ ಮಾಡಿ ಅವರನ್ನು ಈ ಒಂದು ಯೋಜನೆಯಿಂದ ಹೊರಗಿಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.